ನಮಸ್ಕಾರ ಗ್ರಾಮ ಒನ್ ಎಫ್ಜಿಗಳೇ. ನೀವು ಹೇಗೆ ನಮ್ಮ BLS ಪೋರ್ಟಲಿಂದ ನಾನ್ ಸೇವಾ ಸಿಂಧು ಸರ್ವಿಸನ್ನು ಮಾಡಬಹುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ನಿಮ್ಮ BLS ಪೋರ್ಟಲನ್ನು ಓಪನ್ ಮಾಡಿದಾಗ, ಗ್ರಾಮ ಒನ್ ಪೋರ್ಟಲ್ ಓಪನ್ ಮಾಡಿದಾಗ ಈ ಥರ ನಿಮ್ಮ ಸರ್ವಿಸ್ ಲಿಸ್ಟ್ಗಳು ಇಲ್ಲಿ ಕಂಡು ಬರುತ್ತೆ. ಇದರಲ್ಲಿ ನೀವು ನಾನ್ ಸೇವಾ ಸಿಂಧು ಸರ್ವಿಸನ್ನು ಕ್ಲಿಕ್ ಮಾಡಿದಾಗ ನಿಮಗೊಂದು ಸರ್ವಿಸ್ ಲಿಸ್ಟು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕಂಡು ಬರುವಂತೆ ಸುಮಾರು 9 ಸರ್ವಿಸ್ಗಳು ಎಲೆಕ್ಟ್ರಿಸಿಟಿ ಬೋರ್ಡ್, ಕರ್ನಾಟಕ ಸ್ಟೇಟ್, UID, ಸ್ಟಾಂಪ್, ಆರೋಗ್ಯ ಕರ್ನಾಟಕ, ಗೌರ್ಮೆಂಟ್ ಈ ಥರ ಎಲ್ಲ ನಾನ್ ಸೇವಾ ಸಿಂಧು ಸರ್ವಿಸ್ಗಳು ಇಲ್ಲಿ ಲಿಸ್ಟ್ ಆಗಿರುತ್ತೆ. ಇದು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಇಲ್ಲಿ UID ಒಂದು ಸರ್ವಿಸನ್ನು ಹೇಗೆ ಮಾಡೋದು ಹೇಳೋದನ್ನು, ಹೇಗೆ ಪೇಮೆಂಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಈ UID ಎಂಬ ಸರ್ವಿಸಲ್ಲಿ ನಿಮ್ಗೆ ಗೊತ್ತಿದೆ, ನೀವು ಕಲರ್ ಪ್ರಿಂಟ್ ತೆಗಿತಿರ್ತೀರಾ ಆ್ಯಂಡ್ ಅದರ್ ಸರ್ವಿಸ್ಗಳೆಲ್ಲ ಮಾಡ್ತಾ ಇರ್ತೀರಾ. ಇಲ್ಲಿ ಒಂದು ಪೇಮೆಂಟ್ನ ಈ ಜನರೇಟ್ ಆಧಾರಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಜನರೇಟ್ ಎಂದು ಆಪ್ಷನ್ ಓಪನ್ ಮಾಡಿದಾಗ ಈ ಥರ ಒಂದು ಸ್ಕ್ರೀನ್ ಪಾಪಪ್ ಆಗುತ್ತೆ. ಇಲ್ಲಿ ಜನರೇಟ್ ಆಧಾರದ ನಿಮಗೆ ಒಂದು ರೆಫರೆನ್ಸ್ ನಂಬರ್, ಯಾವುದೋ ಒಂದು ಡಿಜಿಟಲಿ ಒಂದು ನಿಮ್ಮ ರೆಫರೆನ್ಸ್ ನಂಬರ್ ನೀವು ಇಲ್ಲಿ ಕೊಡ್ಬೋದು. ಆಮೇಲೆ ಇಲ್ಲಿ ಮಿನಿಮಮ್ ಆಫ್ ದ ಬಿಲ್ ಅಮೌಂಟ್ ಸಿಂಗಲ್ ತೋರಿಸ್ತಿದೆ, ಇದು ಒಂದೇ ಇರುತ್ತೆ. ಹಾಗೆ ನೀವು ಅಪ್ಲಿಕೆಂಟ್, ನಿಮ್ಮ ಸೆಂಟ್ರಿಗೆ ಬಂದಿರೋ ಅಪ್ಲಿಕೆಂಟ್ ನೇಮ್ ಹಾಕಬೇಕಾಗುತ್ತೆ. ನಾನು ಇಲ್ಲಿ ಟೆಸ್ಟೆಡ್ ಹಾಕ್ತಾ ಇದ್ದೀನಿ. ಹಾಗೂ ಮೊಬೈಲ್ ನಂಬರ್ಗಳನ್ನು ಸಹ ನೀವು ಇಲ್ಲಿ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿರ್ತೀನಿ ಇಲ್ಲಿ. ಈ ಆಪ್ಷನ್ ಆದಾಗ ಇಲ್ಲಿ ನಿಮಗೆ ಆ್ಯಡ್ ಪೇಮೆಂಟ್ ತೋರಿಸುತ್ತೆ, ಮತ್ತು ಕ್ಯಾನ್ಸಲ್ 2 ಆಪ್ಷನ್ ತೋರಿಸ್ತಾ ಇರುತ್ತೆ. ನಾವಿಲ್ಲಿ ಆ್ಯಡ್ ಪೇಮೆಂಟ್ ಮಾಡಿದಾಗ ಇದಕ್ಕೆ ಈ ಥರ ನಿಮ್ಗೆ ಒಂದು ಆಪ್ಷನ್ಸ್ ಪಾಪಪ್ ಆಗುತ್ತೆ. ಇದಕ್ಕೆ ಓಕೆ ಕೊಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ. ನೀವು ಯಾವುದಕ್ಕೆ ಪೇಮೆಂಟ್ ಮಾಡ್ತಾ ಇದ್ದೀರಾ, ಮೊಬೈಲ್ ನಂಬರು, ಅಪ್ಲಿಕೆಂಟ್ ನೇಮು, ಆಮೇಲೆ ನಿಮಗೆ ಅಮೌಂಟ್ ಎಷ್ಟು ಪೇ ಮಾಡಬೇಕು ಹೇಳಿ ತೋರಿಸ್ತಾ ಇರುತ್ತೆ. ಇದನ್ನು ನೀವು ಸಬ್ಮಿಟ್ ಮಾಡಿದ ತಕ್ಷಣ ಇದು ಡೈರೆಕ್ಟಾಗಿ ಮತ್ತೆ ನಿಮಗೆ ಇದನ್ನು ಸಬ್ಮಿಟ್ ಮಾಡೋಕ್ಕೆ ಓಕೆ ಕೇಳುತ್ತೆ. ಓಕೆ ಕೊಡಿ. ಇದು ಡೈರೆಕ್ಟಾಗಿ ನಿಮ್ಮ BLS ಪೇಮೆಂಟ್ ವಾಲೆಟ್ಗೆ, ನಿಮ್ಮ ವಾಲೆಟ್ಗೆ ಕನೆಕ್ಟ್ ಆಗಿ ಅಲ್ಲಿಂದ ಪೇಮೆಂಟ್ ಮಾಡುತ್ತೆ. ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಹೇಗೆ ಫೈನಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ. ಟ್ರಾನ್ಸಾಕ್ಷನ್ ನಂಬರ್ ಏನು, ಕನ್ಸ್ಯೂಮರ್ ನಂಬರ್ ಆ್ಯಂಡ್ ಅಮೌಂಟ್ ಎಷ್ಟು ಹೇಳ್ಬಿಟ್ಟು ನೀವು ಇಲ್ಲಿಂದ ಪ್ರಿಂಟ್ ರೆಸಿಪ್ಟನ್ನು ನೀವು ಕೊಡ್ಬೋದಾಗುತ್ತೆ. ಇಲ್ಲಿಗೆ ನಿಮ್ಮ ಆ ಸರ್ವಿಸ್ಗೆ ನೀವು ಏನು ಅಮೌಂಟ್ನ ಕಲೆಕ್ಟ್ ಮಾಡ್ತೀರಿ, ಆ ಪ್ರಿಂಟ್ ರೆಸಿಪ್ಟ್ ಬರುತ್ತೆ. ಇದನ್ನು ನೀವು ಪ್ರಿಂಟ್ ಮಾಡಿ ನೀವು ರೆಸಿಡೆಂಟ್ಗೆ ಕೊಡ್ಬೋದು. ಮುಂದೆ ನಿಮಗೆ ರಿಪೋರ್ಟ್ಗಳು ಬೇಕಾದಾಗ ಸಹ ನೀವು ಇಲ್ಲಿ ರಿಪೋರ್ಟ್ಗಳನ್ನು ಸಹ ಇದೇ ಟ್ರಾನ್ಸಾಕ್ಷನ್ ನಂಬರಿಂದ ನೋಡ್ಕೊಳ್ಳೋಕ್ಕಾಗತ್ತೆ. ಈ ಥರ ನಿಮ್ಮ ವಾಲೆಟಿಂದ ಪೇಮೆಂಟ್ ಕಲೆಕ್ಟ್ ಆಗೋದನ್ನು ನಾವು ಇಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಎವ್ರಿ ಒನ್.